ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವಾಗ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆ ಟೆಂಪಲ್ ಇದೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ. ಸೊ ನಿಮಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಸೊ ಯಾರ್ಯಾರು ಗೊತ್ತಿಲ್ಲ, ಸೊ ಇವಾಗ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಪ್ಲೀಸ್ ಮೇಕ್ ಶೂರ್ ಸಬ್ಸ್ಕ್ರೈಬ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಈಗ ಬಂದಿರೋದು ಕಾಶಿ ವಿಶ್ವ ಟೆಂಪಲ್. ಸೊ ಇದು ಲೊಕೇಟ್ ಆಗಿರೋದು ಅಗ್ರಹಾರ ನಿಯರ್ ಬೈ. ಪ್ರತಿಯೊಂದು ಲೊಕೇಶನ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾರೆ. ರೋಡಲ್ಲಿ ಬಂದು ನಿಂತ್ಕೊಂಡ್ವಿ. ರೋಡ್ ಯಾವುದು ಅಂತ ನಿಜ ಗೊತ್ತಾಗಿಲ್ಲ, ಬಟ್ ಇಲ್ಲಿಂದ ಒಂದು ತಾತ ಆಚೆ ಹೋದ್ರು. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ ಇದೇನಾ ಅಂತ. ಸೊ ಲೆಟ್ಸ್ ಗೋ. ಭಯಂಕರವಾಗಿದೆ ಒಳಗೆ ಹೋಗೋಕ್ಕೆ. ಆ ಕಡೆ ಎಲ್ಲ ಸೊ ಈ ಥರ ಇದೆ. ಅಲ್ಲಿ ಒಂದು ಡೋರ್ ಇದೆ. ಸೊ ಹೋಗ್ಬಿಟ್ಟು ನೋಡೋಣ. ಇನ್ನೊಂದು ಮನೆ ಇರೋಂಗಿದೆ. ನಾಯಿಗೆ ಇದ್ರೆ ಅಂತ ಭಯ. ಸಿಂಚನ ಫಸ್ಟ್ ಟೈಮ್ ಗೈಸ್ ಹಿಂಗೆಲ್ಲ ಬರ್ತಾ ಇರೋದು. ಸಿಂಚನ ಯಾರೂ ಇಲ್ಲ. ಸೊ ಯಾರೂ ಇಲ್ಲ, ಭಯ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿದೆ, ಕ್ಲೀನಾಗಿದೆ. ಸೊ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸೊ ಫುಲ್ ಒಳಗೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ. ಯಾವ ಕಡೆಯಿಂದ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಸೊ ಹೋಗೋಣ ಬನ್ನಿ ಇವಾಗ. ಸೊ ಹೆಂಗೆ ಹಿಂದೆ ಡೋರಿಂದ ಬಂದ್ವಿ ಅನಿಸುತ್ತೆ. ಸೊ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ನೋಡೋಣ ಹಿಂದೆ ಯಾವುದು ಅಂತ. ಅದು ವಾಯ್ಸೇ ಕೇಳಿಸ್ತಾ ಇಲ್ಲ, ಬಟ್ ಕ್ಯಾಮ್ರಾ ಎಲ್ಲ ಇದೆ. ಸೊ ಫಸ್ಟ್ ಹೋಗ್ಬಿಟ್ಟು ನೋಡೋಣ ಇವಾಗ ಯಾರ್ಯಾರಿದ್ದಾರೆ ಏನು. ಇವತ್ತು ನಾನು ಬಂದಿರೋದು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್. ಸೊ ಇದು ಲೊಕೇಟ್ ಆಗಿರೋದು ನಿಯರ್ ಅಗ್ರಹಾರ. ಇದ್ರದ್ದು ಕ್ಲಿಯರ್ ಲೊಕೇಶನ್ ನಿಮಗೆ ಹುಡ್ಕೊಂಡು ಅಂದರೆ ಖಂಡಿತವಾಗ್ಲೂ ಸಿಗಲ್ಲ, ತುಂಬ ಒಳಗೆ ಹೋಗಬೇಕು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಹಾಕಿರ್ತೀನಿ, ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಫುಲ್ ಹಳೇ ಕಾಲದ ಸ್ಟೈಲ್ ಟೆಂಪಲ್ ಆಗಿದೆ. ಕಲ್ಯಾಣಿ ಕೂಡ ಇದೆ. ಸೊ ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಇನ್ನೊಂದು ಸ್ವಲ್ಪ ದಿನ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಎಲ್ಲರೂ ಹೋಗಿ ನೋಡೋಕ್ಕೆ ಇದು ಸಿಗುತ್ತೆ. ಆ್ಯಂಡ್ ನಾನು ಹೋದಾಗ ನನಗೂ ಕೂಡ ಪರ್ಮಿಷನ್ ಇರಲಿಲ್ಲ. ಸೊ ಹಂಗೆ ಅವ್ರಿಗೆ ಕಾಣಿಸ್ತಿರೋ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ, ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಬಟ್ ಸ್ಟಿಲ್ ಹಂಗೆ ಸ್ವಲ್ಪ ಮಾಡ್ಕೋತಾ ಇದ್ದೀನಿ ರಿಸ್ಕ್ ಮೇಲೆ. ಸೊ ಎಷ್ಟೊಂದು ಆಮೆಗಳಿದೆ, ಅದ್ರ ಜೊತೆಗೆ ಫಿಶ್ ಇದೆ. ಅಲ್ಲಿ ಎಷ್ಟೊಂದು ಆಮೆಗಳಿದೆ, ಕೌಂಟ್ ಮಾಡಿ ಎಷ್ಟಿದೆ. ಇಲ್ಲೊಂದು ಕೂತಿದೆ ನೋಡಿ. ಅಲ್ಲಿ ಮೀನು. ಸೊ ವಿಡಿಯೋ ಮಾಡೋಂಗಿಲ್ಲ, ಬಟ್ ಸ್ಟಿಲ್ ಮಾಡ್ತಾ ಇದ್ದೀನಿ ಗಾಯ್ಸ್ ರಿಸ್ಕ್ ಮೇಲೆ. ಇಲ್ಲಿ ಎಷ್ಟೊಂದು ಕ್ಯೂಟ್ ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ಆಚೆ ಬರ್ತಾ ಇದೆ. ಇವಾಗ ಇಲ್ಲೊಂದು ಕೂತ್ಕೊಬಿಟ್ಟಿದೆ, ಎದ್ದೇ ಹೋಗ್ತಾ ಇಲ್ಲ ಅದು. ಇದ್ದೀರಾ ಹೆಂಗೆ? ಅಲ್ಲ ಒಳಗಡೆ ಬರಲ್ಲ ತಾನೇ? ಸರಿ ಆಯಿತು. ಹೊಟ್ಟೆ ನಾವು ಒಳಗೆ ಬಂದ್ವಿ ಅಂತ ನಾಯಿ ಬಿಟ್ಬಿಟ್ಟಿದ್ದಾರೆ ಅಂಕಲು. ಸೊ ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ಈ ಟೆಂಪಲ್ ನೇಮ್ ಬಂದುಬಿಟ್ಟು ಹೇಳ್ತೀನಿ ನಾನು ಡೀಟೇಲಾಗಿ. ಅದಕ್ಕಿಂತ ಮುಂಚೆ ಫಸ್ಟ್ ಆಚೆ ಹೊಟ್ಟೋಗೋಣ. ಸರಿ ಇಲ್ಲ, ಕೆಲಸ ವರ್ಕ್ ಮಾಡ್ತಿದ್ದಾರೆ. ಇನ್ನು ಟೆಂಪಲ್ ಯಾವಾಗ ಓಪನ್ ಆಗುತ್ತೆ ಆವಾಗ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬೊಗಳ್ತಾ ಇದೆ ನಾಯಿ ಗಾಯ್ಸ್. ಯಾವ ರಿಸ್ಕ್ ಮೇಲೆ ಬಂದಿದ್ದೀನಿ ನಾನು. ಸೊ ಹೊಟ್ಟೋಗೋದಾಗ ಹೋಗ್ಬೋದು. ಆ್ಯಂಡ್ ಸದ್ಯಕ್ಕೆ ಯಾರನ್ನೂ ಒಳಗೆ ಬಿಡಲ್ಲ. ಸೊ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಂದು ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ಪುನಃ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವಾಗ ಓಪನ್ ಆಗುತ್ತೆ ಅಂತ. ಸೊ ಆವಾಗ ಹೋದರೆ ನಿಮಗೂ ಒಳ್ಳೆಯದಾಗುತ್ತೆ. ಸೊ ಇವತ್ತಿನ ಬ್ಲಾಗ್ ಇದಿಷ್ಟ ಆಗಿತ್ತು. ಸೊ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಇಷ್ಟು ರಿಸ್ಕ್ ತೊಗೊಂಡು ನಾನು ಮತ್ತು ನಮ್ಮ ಕನ್ನಿಕಾ ಒಳಗೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿರೋದು. ಆಮೇಲೆ ನಾಯಿ ಬಿಟ್ಬಿಟ್ರು ಅವರು ನಾವು ವೀಡಿಯೋ ಮಾಡ್ತಿದ್ದೀವಿ ಅಂತ. ಬೇರೆಯವ್ರಿಗೆಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದಾರೆ, ನಮಗೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ವೀಡಿಯೋ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮನೆಗೆ. ಸೊ ಆದಷ್ಟು ಈ ಟೆಂಪಲ್ ಯಾರಿಗೂ ಗೊತ್ತಿಲ್ಲ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಮುಂದಿನ ಒಂದು ಇಂಪಾರ್ಟೆಂಟ್ ಅಥವಾ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.